ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಅನ್ಲಿಮಿಟೆಡ್ ಫುಡ್ಡು, ಅದೇ ರೀತಿ ಫ್ರೀ ಫುಡ್ ಎಲ್ಲೆಲ್ಲಿರೋ ತಿಳಿಸ್ಕೊಡುವಂತಹ ಪ್ರಯತ್ನ. ಇವತ್ತು ನಾವು ಬಂದಿದ್ದೀವಿ ಉತ್ತರ ಕರ್ನಾಟಕ ರೊಟ್ಟಿ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನೀವು ವೆಂಕಟೇಶ್ವರ ಜೋಳದ ರೊಟ್ಟಿ ಊಟ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಊಟ ಸಿಗುತ್ತೆ. ತುಂಬ ಜನ ಕೂಡ ಆಲ್ರೆಡಿ ವಿಡಿಯೋನು ಕೂಡ ಮಾಡಿದ್ದಾರೆ. ಬಟ್ ಯಾವ ರೀತಿ ಇರುತ್ತೆ, ಅದೇ ರೀತಿ ತಿಂದವ್ರು ಏನು ಹೇಳ್ತಾರೆ, ಅದ್ರ ಜೊತೆಗೆ ಕೆಲವೊಂದು ಉತ್ತರ ಕರ್ನಾಟಕದವರಾಗಿರ್ಬೋದು ಅಥವಾ ಈ ಕಡೆ ಭಾಗದವರು ಬೆಂಗಳೂರು ಭಾಗದವರಾಗಿರ್ಬೋದು, ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಶೈಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ. ಆ ಥರ ಇರೋರಿಗೆ ಇಲ್ಲಿ ಬರಲೇಬೇಕಾಗತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದಿರೋದು ಲೊಕೇಶನ್ ಎಲ್ಲಪ್ಪ ಅಂದರೆ ಮಲ್ಲೇಶ್ವರಮಲ್ಲಿ ಇಲ್ಲಿ ಅಮ್ಮಸ್ ಪೇಸ್ಟ್ರಿ ಅಂತಿದೆ, ಅದ್ರ ಪಕ್ಕ ಇದೆ. ಡಿಸ್ಕ್ರಿಪ್ಷನ್ ಲಿಂಕು ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಮೈ ನೇಮ್ ಇಸ್ ಮಮತಾ ರವಿ. ಇವರು ನಮ್ಮ ಹಸ್ಬೆಂಡು ರವಿ ಅಂತ. ಇವ್ರು ನಮ್ಮ ಸಿಸ್ಟರ್ಲೋ ನಂದಿನಿ ಜೈ ಅಂತ. ಸೊ ಇವ್ರು ನಮ್ಮ ಮನೆಗೆ ಬಂದಿದ್ದರು. ಸೊ ಹೇಳಿದ್ದೆ ಇವತ್ತು ಕರ್ಕೊಂಡು ಬರ್ತೀವಿ ಇಲ್ಲಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ಹಾಂ, ಸೂಪರ್. ನಾವು ಒಂದು 15 ದಿನಕ್ಕೆ ಒಂದ್ಸತಿ ಇಲ್ಲಿ ಬರ್ತೀವಿ. 15 ದಿನಕ್ಕೆ ಒಂದ್ಸತಿ ಬರ್ತೀವಿ. ನಾನು ನಮ್ಮ ಹಸ್ಬೆಂಡು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ತುಂಬ ಇಷ್ಟ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ವಿ ಯೂಶಲಿ ಟೇಕ್ ಓನ್ಲಿ ರೊಟ್ಟಿ ಮೀಲ್ಸ್ ಬಿಕಾಸ್ ನಮಗೆ ಡೋಂಟ್ ಲೈಕ್ ರೈಸ್ ಆ್ಯಸ್ ಮಚ್. ರೊಟ್ಟಿ ಊಟ ಮಾತ್ರ ತುಂಬ ಹೈ ಕ್ಲಾಸ್ ಆಗಿರುತ್ತೆ. ಇಲ್ಲ ನಾವು ಕರ್ನಾಟಕದವ್ರು, ಪ್ರಾಪರ್ ಬೆಂಗಳೂರಿಯನ್ಸ್. ನಮ್ಮ ಹಸ್ಬೆಂಡ್ ತುಮಕೂರು ಕಡೆಯವರು. ನಾವು ಹೇಳಿ ಹಾಂ, ಜೋಳದ ರೊಟ್ಟಿ ಎಲ್ಲ ಮಾಡಲ್ಲ ಮನೇಲಿ ಚಪಾತಿ ಎಲ್ಲ ಮಾಡ್ತೀವಿ ಅಷ್ಟೇ. ಎಣ್ಗಾಯಿ ಮಾಡ್ತೀನಿ ಅಂದರೆ ಈ ಟೇಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ಒಂದು 15 ದಿನಕ್ಕೆ ಒಂದ್ಸತಿ ಬಂದು ತಿನ್ಕೊಂಡು ಸ್ಯಾಟಿಸ್ಫೈ ಆಗಿ ಹೋಗ್ತೀವಿ. ತುಂಬ ಇಷ್ಟ. ನಾವು ಸ್ವಲ್ಪ ಸ್ಪೈಸಿ ಇದೆ, ಬಟ್ ನಮ್ಗೆ ತುಂಬ ಇಷ್ಟ. ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ನೈಸ್. ಆಮೇಲೆ ತುಂಬ ಚೆನ್ನಾಗಿದೆ. ಸರ್ವಿಸ್ ಇಸ್ ವೆರಿ ಗುಡ್, ವೆರಿ ಪೊಲೈಟ್ ಪೀಪಲ್. ಆಮೇಲೆ ತುಂಬ ನೀಟಾಗೂ ಇದೆ. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ವರ್ತ್ ದ ಮನಿ. ಡೆಫಿನೆಟ್ಲಿ. ನಮ್ಮ ಸಿಸ್ಟರ್ ನಮಸ್ಕಾರ, ನಾನು ನಂದಿನಿ ಅಂತ. ನಾನು ಜಯನಗರಲ್ಲಿರೋದು. ಇವ್ನು ನನ್ನ ತಮ್ಮ. ಸರಿ, ಅವ್ರ ಮನೆಗೆ ಬಂದಿದ್ದೆ ಇವತ್ತು. ಕರ್ಕೊಂಡು ಬಂದರು, ಬಾ ಜೋಳದ ರೊಟ್ಟಿ ತಿನ್ನೋಣ ಅಂತ. ಸೊ ಇಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಊಟ. ನೀವು ಜಯನಗರಲ್ಲೂ ಒಂದು ಬ್ರಾಂಚ್ ತೆಗಿಬೇಕು. ಸೊ ನಮಗೆ ಜೋಳದ ರೊಟ್ಟಿ ತಿನ್ನೋದು ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಕರ್ಕೊಂಬಂದಿದ್ದಾರೆ. ಸೊ ತುಂಬ ಇಷ್ಟ ಆಯಿತು. ಅವ್ರನ್ನೂ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಳಪಾಕ ಅದು ಸ್ವಲ್ಪ ದೂರ ಅಲ್ಲ ನಮ್ಮ ಮನೆಯಿಂದ. ಆಮೇಲೆ ಇದು ಓಪನ್ ಆದಮೇಲೆ ಅವರಿಲ್ಲ. ಸೊ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಚಟ್ನಿ ಅದು ಎಲ್ಲ ನಾವು ಕೇಳಿ ಹಾಕ್ಸ್ಕೊಂಡಿದ್ದೀವಿ ಅರ್ನೆಸ್ಸಲ್ಲಿ. ನಾವು 2 ಸಲ ಕೇಳಿ ಹಾಕ್ಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಹೇಳಿ ಸರ್, ಇವತ್ತೇನು ತೊಗೊಂಡಿದ್ದೀರಾ ಸರ್? ಇವತ್ತು ಚಪಾತಿ, ಒಂದು 3 ಕೋಟ್ ಪಲ್ಯ, ಆಮೇಲೆ ರೈಸು, ಆಮೇಲೆ ಹಪ್ಪಳ ಅದೆಲ್ಲ ತೊಗೊಂಡಿದ್ದೀನಿ. 1.5 ತಿಂಗಳಿಂದ ಬರ್ತಾಯಿದ್ದೀನಿ. ಊಟ ಚೆನ್ನಾಗಿದೆ. 1.5 ತಿಂಗಳಿಂದ ಬರ್ತಾಯಿದ್ದೀನಿ. ಹಾಂ, ಬರ್ತಾಯಿದ್ದೀನಿ ಕಂಟಿನ್ಯೂ ಆಗಿ. ಊಟ ಚೆನ್ನಾಗಿರುತ್ತೆ, ಕ್ಲೀನ್ ಆ್ಯಂಡ್ ಕ್ಲೀನ್, ನೀಟ್ ಇರುತ್ತೆ. ಆಮೇಲೆ ಎಲ್ಲವೂ ಪರವಾಗಿಲ್ಲ, ಎಲ್ಲವೂ ಚೆನ್ನಾಗಿದೆ. ಯಾವ ಕಡೆಯವರು? ಯಾವ ಭಾಗ? ನಾನು ಸಂಜಯ್ ನಗರ. ಅಲ್ಲ, ಊರು ಯಾವುದು? ಬೆಂಗಳೂರು. ನಿಮ್ಗೆ ಉತ್ತರ ಕರ್ನಾಟಕ ಊಟ ಇಷ್ಟ ಆಗುತ್ತಾ? ಹಾಂ, ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ರೊಟ್ಟಿ ಎಲ್ಲ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಸಬ್ಜಿ ಚೆನ್ನಾಗಿರುತ್ತೆ. ಇನ್ನು ಪಲ್ಯ ಎಲ್ಲ ಅದನ್ನು ಅದ್ಭುತ ಇರುತ್ತೆ. ಈಗ ಅಷ್ಟಿನಿಂದ ಊಟ ಮಾಡ್ತಾಯಿದ್ದೀರಾ, ಈಗ ಮನೇಲಿ ಊಟ ಮಾಡಿರ್ತೀರಾ? ಹೌದು. ಅನುಕೂಲಕ್ಕೆ ಡಿಫ್ರೆನ್ಸ್ ಇದ್ದರೆ ಈಗ ಕೆಲವೊಂದು ಕಡೆ ಎಲ್ಲ ಇದನ್ನು ಸೋಡಾ ಹಾಕೋದಾಗಿರ್ಬೋದು. ಇಲ್ಲ, ಇಲ್ಲೇನೂ ಇಲ್ಲ, ಸೋಡಾ ಗಿಡ ಏನೂ ಇಲ್ಲ. ನಾವು ಮನೆಯಲ್ಲಿ ನೈಟಲ್ಲಿ ಮುದ್ದೆ ಮಾಡ್ತೀನಿ. ಇಲ್ಲೆಲ್ಲ ಮಧ್ಯಾಹ್ನ 1 ಟೈಮ್ ಮಾತ್ರ ಊಟ, ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ. ನಂದು ಸಿವಿಲ್ ವರ್ಕ್, ಕನ್ಸ್ಟ್ರಕ್ಷನ್. ಹೇಗಿದೆ ಫುಡ್ ಎಲ್ಲ? ಹೇಗಿದೆ? ಚೆನ್ನಾಗಿದೆ. ಬೇರೆಯವ್ರಿಗೆ ಹೇಳ್ಬೋದಾ ಬಂದು? ಖಂಡಿತ ಹೇಳಬೇಕು. ಇನ್ನೂ 10 ಜನ ಬರಬೇಕು. ಚೆನ್ನಾಗಿದೆ. ಈ ಭಾಗದವ್ರಿಗೆ, ಬೆಂಗಳೂರು ಭಾಗದವ್ರಿಗೆ ಏನು ಹೇಳ್ತೀರಾ? ಒಳ್ಳೆ ಊಟ, ಖಂಡಿತ. ಉತ್ತರ ಕರ್ನಾಟಕ ಒಳ್ಳೆ ಊಟ. ಬನ್ನಿ ಊಟ ಮಾಡಿ. ಖಂಡಿತ ಹೇಳ್ತೀನಿ. ನಾನು ಹೋದರೆ ಎಲ್ಲರಿಗೂ ನಮ್ಮ ಕೆಲಸದವರೆಲ್ಲ ಇಲ್ಲೇ ಬರ್ತಾರೆ. ಹಾಂ, ಬಟ್ ಏನಂದರೆ ಸಬ್ಜಿ ಗಿಜ್ಜಿ ಪಲ್ಯ ಎಲ್ಲ ಚೆನ್ನಾಗಿದೆ. ಸೋಡಾ ಹಾಕೋದು ಚೆನ್ನಾಗಿರುತ್ತೆ ಫುಡ್ಡು. ಬಟ್ ನೋಡಿ, ನೀವೇ ನೋಡ್ತೀರಲ್ಲ, ಕ್ಲೀನಾಗಿದೆ ಊಟ.
ಇಷ್ಟ ಆಗುತ್ತೆ ಫ್ಯಾಮಿಲಿ ಕರ್ಕೊಂಡು ಖಂಡಿತ ಬಂದಿದ್ದೆ, ಫ್ಯಾಮಿಲಿ ಸಮೇತನೂ ಬಂದಿದ್ದೀನಿ, ಫ್ರೆಂಡ್ಸ್ ಸಮೇತ ಬಂದಿದ್ದೀನಿ. ಕೆಲಸ ಮಾಡೋ ಗಾರೆ ಕೆಲಸದವರು, ಪ್ಲಂಬರು, ಪೇಂಟ್ರ್ ಎಲ್ಲರನ್ನೂ ಕರ್ಕೊಂಬಂದಿದ್ದೀನಿ. ಓಕೆ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಓಕೆ ಸರ್, ತಮ್ಮ ಹೆಸರು? ರಾಜು ಅಂತ. ಊಟ ಎಕ್ದಮ್ ಚೆನ್ನಾಗಿದೆ. ನಾವು ಯಾವಾಗಲೂ ಇಲ್ಲಿ ಪಕ್ಕದಲ್ಲಿ ಬರ್ತಿದ್ವಿ. ಇವತ್ತು ನಮ್ಮ ನೇಬರ್ ಅವರು ವಿಜಾಪುರದವರು, ಆ ಕಡೆ ಸೈಡ್ದವರು, ಅವ್ರು ಇವತ್ತು ಹೇಳಿದ್ರು ನನಗೆ ಇಲ್ಲಿ ನೀ ಸರ್ತಿ ಇವತ್ತು ಇಲ್ಲಿ ಟ್ರೈ ಮಾಡ್ಬೋದು. ಯಾಕಂದರೆ ಮನೆಯಲ್ಲೆಲ್ಲ ಏನು ಮಾಡಿದ್ದಾರೆ, ಇವತ್ತು ದೇವಸ್ಥಾನಕ್ಕೆ ಊರಿಗೆ ಹೋಗಿದ್ದಾರೆ. ಸೊ ಹೀಗಾಗಿ ನಾನು ಹೊರಗಡೆ ಬಂದೆ ಊಟಕ್ಕೆ. ಅದಕ್ಕೆ ಹುಡುಕ್ತಾ ಇದ್ದೆ ಎಲ್ಲಿ ಹೋಗೋಣ ಅಂತೇಳಿ. ಪಕ್ಕದ ಮನೆಯವ್ರು ರೆಕಮೆಂಡ್ ಮಾಡಿದ್ರು, ಅದಕ್ಕೆ ಬಂದಿದ್ದೀನಿ. ಜಸ್ಟ್ ನೀವು ಯಾವ ಭಾಗದವ್ರು, ಇಲ್ಲಿಯವರಾ ಆ ಕಡೆಯವರಾ? ನಾನು ಬೆಳಗಾಂದವನು ಆ್ಯಕ್ಚುಲಿ. ಸೊ ರೊಟ್ಟಿ ಊಟ ನಮ್ಮ ಮನೆಯಲ್ಲೂ ಮಾಡ್ತೀವಿ. ವಾರದಲ್ಲಿ 1-2 ಟೈಮ್ಸ್ ಅಂತೂ ನಮ್ಮಲ್ಲಿ ಇರ್ತದೆ. ಈಗ ಇದು ಫಸ್ಟ್ ಟೈಮ್ ಅಂದರೆ ಮುಂಚೆ ಇದು ಫಸ್ಟ್ ಟೈಮ್ ನಂದು ಬಂದಿರೋದಿಲ್ಲಿ, ಮತ್ತು ಊಟ ಅಂತೂ ಭಾಳ ಚೆನ್ನಾಗಿದೆ. ಇದು ರೆಗ್ಯುಲರ್ ಮೀಲ್ಸ್ ತೊಗೊಂಡಿದ್ದೀನಿ ನಾನು, ಒಂದು ಬಟರ್ ಮಿಲ್ಕ್ ಎಕ್ಸ್ಟ್ರಾ ಅದ್ರ ಜೊತೆ. ಬಟ್ ಇಟ್ ಈಸ್ ವರ್ತ್ ಫಾರ್ ದಿ ಪ್ರೈಸ್ ವಾಟ್ ದೇ ಆರ್ ಗಿವಿಂಗ್. ದಟ್ ಈಸ್ ಫಾರ್ ಶ್ಯೂರ್, ಐ ಕ್ಯಾನ್ ಟೆಲ್. ಈಗ ಮನೇಲಿ ರೊಟ್ಟಿ ಎಲ್ಲ ಮಾಡಿರ್ತೀರಾ, ಇಲ್ಲಿ ರೊಟ್ಟಿಗೂ ಏನೋ ಹಾಗೆ ಹಾಂ, ಮನೆ ರೊಟ್ಟಿ ಮನೆಯಲ್ಲೇ ಇದಿರ್ತದೆ. ಬಟ್ ಈ ರೊಟ್ಟಿನೂ ಭಾಳ ಚೆನ್ನಾಗಿದೆ. ನಮ್ಮಲ್ಲಿ ಯೂಶ್ವಲಿ ಬಾರಿಸಿ ಜೋಳದ ರೊಟ್ಟಿ ಅದು ಎಲ್ಲ ಮಾಡ್ತೀವಿ. ಬಟ್ ಚೆನ್ನಾಗಿದೆ ಇಲ್ಲಿ. ಚಟ್ನಿ ಎಲ್ಲನೂ ಚೆನ್ನಾಗಿದೆ. ಉತ್ತರ ಕರ್ನಾಟಕದಲ್ಲಿ ಅಂದರೆ ಸ್ವಲ್ಪ ಸ್ಪೈಸ್ ಅಂತ ಹೌದು. ಸ್ಪೈಸ್ ಇದೆಯಾ ನಾರ್ಮಲ್? ನಾರ್ಮಲ್ ಸ್ಪೈಸ್ ಇದೆ. ಇಟ್ ಈಸ್ ಮ್ಯಾನೇಜಬಲ್. ಇಟ್ ಈಸ್ ರಿಯಲಿ ಗುಡ್. ಅಂದರೆ ಬೆಂಗಳೂರು ಕಡೆ ಈ ಕಡೆ ಭಾಗದವರು ಕೂಡ ಊಟ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಆರಾಮಾಗಿ. ಥ್ಯಾಂಕ್ ಯು. ನನ್ನ ಹೆಸರು ಅಜಿತ್ ಪಂಡಿತ್ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ಸರ್ ಹೋಟ್ಲ್ ಹೆಸರು? ನೀವು ವೆಂಕಟೇಶ್ವರ ಖಾನಾವಳಿ ಅಂತ. ಓಕೆ, ಏನು ಸಿಗುತ್ತೆ ಸರ್? ಸರ್ ಇಲ್ಲಿ ಜೋಳದ ರೊಟ್ಟಿ ಊಟ ಸ್ಪೆಷಲು. ಓಕೆ, ಅನ್ಲಿಮಿಟೆಡಾಗಿ 200 ಇದೆ, 200 ರುಪೀಸು. ಅದರಲ್ಲಿ ನಿಮಗೆ 20ಕ್ಕೂ ಪ್ಲಸ್ ಐಟಮ್ಸ್ ಸಿಗುತ್ತೆ. ಸ್ಪೆಷಲಿ ಅಂದರೆ ಜೋಳದ ರೊಟ್ಟಿ, ಮೆಂತ್ಯ ರೊಟ್ಟಿ, ಆಮೇಲೆ ನಮ್ಮ ಹತ್ರ ಎಣ್ಗಾಯಿ ಬದನೆಕಾಯಿ ಪಲ್ಯ ಸ್ಪೆಷಲು. ಅದಾದಮೇಲೆ ಜುಣ್ಕ ಬರುತ್ತೆ, ಸ್ವೀಟ್ ಇರುತ್ತೆ, ಮಜ್ಜಿಗೆ ಇರುತ್ತೆ. ಟೋಟ್ಲಿ ಎಲ್ಲ ಅನ್ಲಿಮಿಟೆಡಾಗಿ ಸಿಗುತ್ತೆ 200 ರುಪೀಸಲ್ಲಿ. ರೊಟ್ಟಿ ಸೇರಿ ಎಲ್ಲ ರೊಟ್ಟಿ ಸೇರಿನೂ ಅನ್ಲಿಮಿಟೆಡಾಗಿ ಸಿಗುತ್ತೆ ಸರ್. ಯಾವ್ದು ಬೇಕಾದರೂ ರೊಟ್ಟಿ ತೊಗೊಳ್ಬೋದು ನೀವು. ಓಕೆ, ಜೋಳದ ರೊಟ್ಟಿ ಇದೆ, ಮೆಂತ್ಯ ರೊಟ್ಟಿ ಇದೆ, ಸಿಗುತ್ತೆ ಸರ್. ಎಷ್ಟು ವರ್ಷ ಆಯಿತು ಸರ್ ಕೊಡಿ? ಸರ್ ಇದು ನಾನು ಬಂದು 2014ರಲ್ಲಿ ಬಿಜಾಪುರ ಫಸ್ಟ್ ಓಪನಿಂಗು. ಅದಾದಮೇಲೆ ಗುಲ್ಬರ್ಗ ಮಾಡಿದ್ದು, ರೀಸೆಂಟಾಗಿ ಇದೆ ಅಲ್ಲಿ. ಅದಾದಮೇಲೆ ಬೆಂಗಳೂರಲ್ಲಿ ಮಾಡಿಬಿಟ್ಟು 4 ತಿಂಗಳಾಯ್ತು ಈಗ, ಜಸ್ಟ್ ಇಲ್ಲಿ ಮಾಡಿ 4 ತಿಂಗಳಾಯ್ತು ಸರ್. ಓಕೆ ಸರ್, ಇದು ಲೊಕೇಶನ್ ಬರುತ್ತೆ? ಇದು ಮಲ್ಲೇಶ್ವರಂ 8th ಕ್ರಾಸು, ಹೋಳಿಗೆ ಮನೆ ಇದೆ, ಅದರ ಅಪೋಸಿಟ್ಟು ಅಮ್ಮಸ್ ಬೇಕ್ರಿ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ ಇದು ವೆಂಕಟೇಶ್ವರ ಕಾಫಿ. ಓಕೆ, ಟೈಮಿಂಗ್ಸು ಬೆಳಗ್ಗೆ 12 ಗಂಟೆ, ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆ ಕ್ಲೋಸ್ ಆಗುತ್ತೆ. ತಿರ್ಗಾ 7 ಗಂಟೆಗೆ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಇರುತ್ತೆ ರಾತ್ರಿ. ಓಕೆ, ಈಗ ಯಾರು ಬರ್ತಾರೆ ಸರ್? ಈಗ ಬೆಂಗಳೂರವ್ರು ಬರ್ತಾರಾ, ನಾರ್ತ್ ಕರ್ನಾಟಕ? ಸರ್ ಇಬ್ಬರು ಬೆಂಗಳೂರವರು ಬರ್ತಾರೆ ಸರ್, ನಾರ್ತ್ ಕರ್ನಾಟಕ ನಮ್ಮ ಕಡೆಯಿಂದನೂ ಬರ್ತಾ ಇದ್ದಾರೆ, ಉತ್ತರ ಕರ್ನಾಟಕ. ಈಗ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಎಲ್ಲ. ನಾನು ಮಾಡಿ 4 ತಿಂಗಳಾಯ್ತಲ್ಲ, 4 ತಿಂಗಳಲ್ಲೂ ಚೆನ್ನಾಗಿದೆ. ಓಕೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್? 8073230131. ಓಕೆ, ಏನಾದ್ರು ಪಾರ್ಸಲ್ ಕೊಡ್ತೀರಾ? ಪಾರ್ಸಲು ಸಿಗುತ್ತೆ ಸರ್, ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಎಲ್ಲದರಲ್ಲೂ ಇದೆ ಸರ್. ಔಟ್ಡೋರ್ ಕ್ಯಾಟ್ರಿಂಗ್ ತೊಗೊಳ್ತೀರಾ ಸರ್? ಕ್ಯಾಟ್ರಿಂಗ್ ತೊಗೊಳ್ತೀನಿ ಸರ್. ಮಿನಿಮಮ್ 50 ಅಬೌವ್ ಇದ್ದರೆ, ನಾನು ಇವಾಗ ಮಾಡಿದ್ದಲ್ಲ, 50 ಅಬೌವ್ ಇದ್ದರೂ ನಾನು ತೊಗೊಳ್ತೀನಿ ಸರ್. ಸೇಮ್ ಅದೇ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ? ಅದೇ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು.